ನಮಸ್ಕಾರ ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಇವನ್. ಸದ್ಯಕ್ಕೆ ರಾಜ್ಯಾದ್ಯಂತ ರಾಜಕಾರಣದಲ್ಲಿ ದೊಡ್ಡ ಪ್ರಶ್ನೆ ಇರೋದು, ಜೊತೆಗೆ ರಾಜ್ಯದ ಜನತೆಗೂ ಕೂಡ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತಾ? ಈಗ ನಿನ್ನೆಯಿಂದ ಬರ್ತಿರುವಂತ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಏನಾದ್ರೂ ಬಂಧಿಸ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗಿದೆ. ಯಾಕಂದ್ರೆ ಲೋಕಾಯುಕ್ತಕ್ಕೆ ಹೋಗಿರೋದ್ರಿಂದ ಅಲ್ಲಿ FIR ಆದ್ರೆ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಯಾಕಂದ್ರೆ ಯಾರು ಕೂಡ ಸಿದ್ದರಾಮಯ್ಯ ಇಂಥ ಒಂದು ಕೇಸ್ ನಲ್ಲಿ ಲಾಕ್ ಆಗ್ತಾರೆ, ಅವರ ಎರಡನೇ ಆಡಳಿತಾವಧಿಯಲ್ಲಿದೆ, ಅದು ಸುಸೂತ್ರವಾಗಿ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಸೊ ಇದರ ಬಗ್ಗೆ ಮಾತನಾಡೋಣ. ವಾಟ್ ನೆಕ್ಸ್ಟ್, ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದು. ಸೊ ನಮ್ ಜೊತೆಗೆ ವಿಶೇಷ ಪ್ರತಿನಿಧಿ ರಮೇಶ್ ಅವರಿದ್ದಾರೆ. ರಮೇಶ್ ಅವರೇ, ನಾವು ಗಮನಿಸ್ತಾ ಇದೀವಿ, ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಸಿದ್ದರಾಮಯ್ಯ ಇಂಥ ಒಂದು ಕೇಸ್ ನಲ್ಲಿ ಲಾಕ್ ಆಗ್ತಾರೆ ಅಂತ. ನಿಜಕ್ಕೂ ಸಾಮಾನ್ಯ ಜನರಿಗೆ ತಿಳಿಸೋ ಹಾಗೆ ಇದೊಂದು ಅಷ್ಟು ದೊಡ್ಡ ಅಫೆನ್ಸ್, ರಾಜೀನಾಮೆ ಕೊಡುವಂತ ಮಟ್ಟಕ್ಕೆ ಕುರ್ಚಿ ಬಿಟ್ಟು ಬರೋ ಅಷ್ಟು ದೊಡ್ಡ ಮಟ್ಟದ ಒಂದು ಆರೋಪನ ಆಯ್ತು ಅಂತ? ಖಂಡಿತ ಈ ಪ್ರಶ್ನೆ ಆರಂಭದಲ್ಲಿ ನಮಗೂ ಕೂಡ ಇತ್ತು. ಆದರೆ ಹೈಕೋರ್ಟ್ ತೀರ್ಪನ್ನು ನೋಡಿದಾಗ ಮತ್ತು ಸಾಕಷ್ಟು ಆರೋಪಗಳು ಬಂತು. ಅದಾದ್ಮೇಲೆ ಹೈಕೋರ್ಟ್ ಎಲ್ಲವನ್ನ ಕೂಡ ಗಮನಿಸಿ ಒಂದು ಆದೇಶವನ್ನು ನೀಡಿದೆ. ಅದರಲ್ಲಿ ಮುಖ್ಯವಾಗಿ ಈಗ ಸಾಮಾನ್ಯವಾಗಿ ಯಾರಿಗೂ ಕೂಡ 50-50 ಅಡಿ ನಿವೇಶನ ಹಂಚಿಕೆ ಆಗಲ್ಲ. ಮೊದಲನೇದಾಗಿ ಇವರ ಆರೋಪ ಏನಂದ್ರೆ, ಅವರು DCM ಆಗಿದ್ದಾಗ ಅಂದ್ರೆ 96-97 ಸಿದ್ದರಾಮಯ್ಯ DCM ಆಗಿದ್ದಾಗ ಆಲ್ರೆಡಿ ಅಕ್ವೈರ್ ಆಗಿರೋ ಲ್ಯಾಂಡನ್ನ, ಅಂದ್ರೆ ಅಲ್ಲಿ ನಿವೇಶನ ಕೂಡ ಡೆವಲಪ್ ಆಗುವಂಥ ಸ್ಟೇಜಲ್ಲಿ ಇದ್ದಾಗ ಅದನ್ನ ಡಿನೋಟಿಫೈ ಮಾಡಿದ್ರು. ಆಗ ಸಿದ್ದರಾಮಯ್ಯ ಅವರೇ DCM ಆಗಿದ್ರು. ಡಿನೋಟಿಫಿಕೇಶನ್ ಆದಾಗ ಅದು ಯಾರೋ ಮಾಲೀಕರು ಅಲ್ಲದೇ ಇರುವಂಥ ವ್ಯಕ್ತಿಗೆ ಡಿನೋಟಿಫಿಕೇಶನ್ ಆಯಿತು. ಅದಾದ್ಮೇಲೆ ಇವರ ಏನೋ ಬಾಮೈದ ಅದನ್ನು ಖರೀದಿ ಮಾಡಿದ್ರು. ಅದಾದ್ಮೇಲೆ ಮತ್ತೆ DCM ಆಗ್ತಾರೆ 2004 ಸಿದ್ದರಾಮಯ್ಯ. ಆ ಸಂದರ್ಭದಲ್ಲೇ ಅದು ಕನ್ವರ್ಷನ್ ಆಯಿತು. ಅಂದ್ರೆ ಆಲ್ರೆಡಿ ಡೆವಲಪ್ ಆಗಿ ಅಲ್ಲಿ ನಿವೇಶನ ಕೂಡ ರಚನೆ ಆಗಿತ್ತು. ಅಂದ್ರೆ ರೋಡ್ ಇತ್ತು, ನಿವೇಶನ ಇತ್ತು, ಪಾರ್ಕ್ ಇತ್ತು, ಎಲ್ಲ ಇರುವಂಥ ಜಾಗನ ಕೃಷಿ ಜಮೀನು ಅಂತ ಅಲ್ಲಿನ ಅಧಿಕಾರಿಗಳು, DC ಇರ್ಬೋದು, ಅಲ್ಲಿನ ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ಇವರೆಲ್ಲ ಪರಿಶೀಲನೆ ಮಾಡಿದಾಗ ಅದು ಕೃಷಿ ಜಮೀನು ಅಂತ ರಿಪೋರ್ಟ್ ಕೊಡ್ತಾರೆ. ಜನಸಾಮಾನ್ಯರು ಇದರ ಅರ್ಜಿ ಹಾಕಿದಾಗ ರಿಪೋರ್ಟ್ ಕೊಡಕ್ಕೆ ಸಾಧ್ಯನಾ? ಸೊ ಅದೊಂದು ಡೌಟ್ ಬರುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಪ್ರಭಾವ ಬಳಸಾಗಿದ್ಯಾ? ಸೊ ಆ ಥರ ರಿಪೋರ್ಟ್ ಕೊಟ್ಟರು. ಅದಾದ್ಮೇಲೆ ಇವರ ವೈಫಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಪತ್ನಿಗೆ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಮತ್ತೆ CM ಆದಾಗ ಮತ್ತೆ ಇವರು ಅರ್ಜಿ ಹಾಕ್ತಾರೆ, ನನಗೆ ಆಲ್ಟರ್ನೇಟಿವ್ ಜಾಗ ಕೊಡಿ, 50-50 ಜಾಗ ಕೊಡಿ, ಯಾಕಂದ್ರೆ ಇದು ಅಕ್ವೈರ್ ಆಗೋಗಿದೆ ಅಂತೇಳಿ ಬೇರೆ ಕಡೆ ಕೊಡಿ ಅಂತ. ಸೊ ಫಸ್ಟ್ ಆಫ್ ಆಲ್ ಇದ್ದಿದ್ದು ಅಲ್ಲಿವರೆಗೂ 60-40 ರೇಷಿಯೋದಲ್ಲಿ ಕೊಡಬೇಕು ಅನ್ನೋಂಥದ್ದು. ಜೊತೆಗೆ ಅದೇ ಲೇಔಟಲ್ಲಿ ಕೊಡಬೇಕು ಅಥವಾ ನಂತರದ ಬಡಾವಣೆ, ಅಂದ್ರೆ ಈಗ ಇವತ್ತು ಬಡಾವಣೆ ರಚನೆ ಆದ್ರೆ ಈ ಬಡಾವಣೆಯಲ್ಲಿ ಕೊಡಬೇಕು. ದೇವನೂರು ಬಡಾವಣೆ ಇದೇನು ರಚನೆ ಆಗಿದೆ, ಕೇಸರೆ ಗ್ರಾಮದಲ್ಲಿ ಇವ್ರದ್ದು ಅಕ್ವೈರ್ ಆಗಿದ್ದು, ಅಲ್ಲಿ ರಚನೆ ಆಗಿದ್ದು ದೇವನೂರು ಬಡಾವಣೆ. ಸೊ ದೇವನೂರು ಬಡಾವಣೆಯಲ್ಲೇ ಕೊಡಬೇಕಿತ್ತು ಇವರು, ಯಾಕಂದ್ರೆ ಸೈಟ್ ಇತ್ತು ಅಲ್ಲಿ. ಇವರ ದೂರದಾರರ ಪ್ರಕಾರ ಸೈಟ್ ಈಗಲೂ ಇದೆ. ಸೊ ಅಲ್ಲೇ ಸೈಟ್ ಕೊಡ್ಬೋದಿತ್ತು, ಆದ್ರೆ ಅದ್ರ ನಂತರದ ಬಡಾವಣೆಯಲ್ಲಿ ಕೊಡಬೇಕಿತ್ತು. ಆದ್ರೆ ಅವ್ರೇನ್ ಮಾಡಿದ್ರು, ಆಲ್ರೆಡಿ ಡೆವಲಪ್ ಆಗಿದ್ದಂತಹ ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟರು. ಅದು ಪಾಶ್ ಬಡಾವಣೆ, ತುಂಬಾ ಕಾಸ್ಟ್ಲಿ ಇರುವಂತ ಬಡಾವಣೆ, 50-50 ರೇಷಿಯೋ ಪ್ಲಸ್ ಏನು ಕಾಸ್ಟ್ಲಿ ಬಡಾವಣೆ. ಸೊ ಇವೆರಡೂ ಕೂಡ ಅಪರಾಧಗಳು. ಇದು CM ಸಿದ್ದರಾಮಯ್ಯ ಇಲ್ದೇ ಇದ್ರೆ ಇದು ಆಗ್ತಿರ್ಲಿಲ್ಲ. ಬೇರೆ ಯಾರಾದ್ರೂ ಮಾಡಿದ್ರೆ ಇಷ್ಟು ದೊಡ್ಡದಾಗ ಅಲ್ಲ, ಸಿದ್ದರಾಮಯ್ಯ ಇಲ್ದೇ ಇದ್ರೆ ಈ ಬೆನಿಫಿಟ್ ಸಿಗ್ತಾ ಇರ್ಲಿಲ್ಲ ಅವ್ರ ಪತ್ನಿಗೆ ಅಂತ. ಎಲ್ಲೋ ಒಂದ್ ಕಡೆ ಅವರು ತಮ್ಮ ಪ್ರಭಾವ ಬಳಸಿ ಈ ತರ ತಮ್ಮ ಪತ್ನಿಗೆ ಲಾಭ ತಗೊಂಡಿದಾರಾ ಅನ್ನುವಂತ ಪ್ರಶ್ನೆ ಇದೆ. ಕೋರ್ಟ್ ಇದು ಅನುಮಾನದ ಸಂಗತಿ, ಹೀಗಾಗಿ ಇದ್ರ ಬಗ್ಗೆ ತನಿಖೆ ಅವಶ್ಯಕತೆ ಇದೆ ಅಂತೇಳಿ ಹೇಳಿದೆ. ಹೀಗಾಗಿನೇ ಇದು ತನಿಖೆ ನಡೀತಾ ಇದೆ. ಮತ್ತೆ ಅಧಿಕಾರದಲ್ಲಿ ಇರೋರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದಾರಾ, ಹೀಗಾಗಿ ಅದ್ರ ಬಗ್ಗೆ ತನಿಖೆ ಆಗುವಂತ ಅವಶ್ಯಕತೆಯಿಂದ ಕೋರ್ಟ್ ಹೇಳಿದೆ. ಹೀಗಾಗಿ ಮೇಲ್ನೋಟಕ್ಕೆ ತನಿಖೆ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಖಂಡಿತ ಯಾವಾಗ ಇದು ಲೋಕಾಯುಕ್ತಕ್ಕೆ ಹೋಗುತ್ತೆ, ಸೊ ಅಲ್ಲಿಂದ ಯಾಕೋ ಈ ಕೇಸ್ನ ಮಜಲು ಬೇರೆ ರೀತಿ ಟರ್ನ್ ಆಗ್ತಿದೆ. ಯಾಕಂದ್ರೆ ಅಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಆಗದೆ ಇರುವಂತದ್ದು ಆಗಲ್ಲ ಅನ್ನೋ ಬಗ್ಗೆ ಜನರಿಗೂ ಕೂಡ ಅನುಮಾನ ಇದೆ. ಲೋಕಾಯುಕ್ತಕ್ಕೆ ಹೋದ ಕೂಡಲೇ ಹೌದಾ ಕಟ್ನಿಟ್ಟಾಗಿ ಆಗುತ್ತಾ ಲೋಕಾಯುಕ್ತದಲ್ಲಿ ಅಥವಾ ಹೇಗೆ ಅನ್ನೋದ್ ಬಗ್ಗೆ ಜನರಿಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಹೇಗೆ, ಲೋಕಾಯುಕ್ತಕ್ಕೆ ಹೋದ್ಮೇಲೆ ವಾಟ್ ನೆಕ್ಸ್ಟ್ ಅಂತ? ಇಲ್ಲಿ ಏನಾಗಿದೆ ಅಂದ್ರೆ, ಲೋಕಾಯುಕ್ತಕ್ಕೆ ಹೋಗಿಲ್ಲ ಇದು, ಲೋಕಾಯುಕ್ತ ಪೊಲೀಸರಿಗೆ ಹೋಗಿದೆ. ಯಾಕಂದ್ರೆ ಲೋಕಾಯುಕ್ತ ಇಸ್ ಒಂದು ಇನ್ಸ್ಟಿಟ್ಯೂಷನ್, ಅದು ಅವ್ರಿಗೆ PC ಆಕ್ಟ್ ಕೆಳಗಡೆ ತನಿಖೆ ಮಾಡೋ ಅಧಿಕಾರ ಇಲ್ಲ. ಲೋಕಾಯುಕ್ತ ಮತ್ತೆ ಉಪಲೋಕಾಯುಕ್ತರಿಗೆ ಅಧಿಕಾರ ಇಲ್ಲ. ಲೋಕಾಯುಕ್ತ ಪೊಲೀಸ್ ಅಂತೇನಿದೆ, ಇವ್ರು ಸಪರೇಟ್ ವಿಂಗ್. ಲೋಕಾಯುಕ್ತ ಕಚೇರಿಯಲ್ಲಿ ಅವ್ರದ್ದು ಆಫೀಸ್ ಇರುತ್ತೆ ಹೊರತು ನೇರ ಸೂಪರ್ವಿಷನ್ ಲೋಕಾಯುಕ್ತರದ್ದಾಗ್ಲಿ ಉಪಲೋಕಾಯುಕ್ತರದ್ದಾಗ್ಲಿ ಇರೋದಿಲ್ಲ, ಪೊಲೀಸ್ ಮೇಲೆ ಇರೋದಿಲ್ಲ. ಕೇವಲ ಆ ಬಿಲ್ಡಿಂಗ್ ನಲ್ಲಿ ಇರ್ತಾರೆ. ಜೊತೆಗೆ ಒಂದು ಅವರ ಒಂದು ಮೇಲುಸ್ತುವಾರಿಯಲ್ಲಿ ನಡೀತಷ್ಟೇ ಹೊರತು ಅವ್ರು ಹೇಳಿದ್ದನ್ನೆಲ್ಲ ಇವ್ರು ಕೇಳೋದಿಲ್ಲ. ಇದು ನೇರವಾಗಿ ರಾಜ್ಯ ಸರ್ಕಾರದ ಅಂಡರ್ ಬರುವಂತ ಪೊಲೀಸ್ ವಿಂಗೇನೆ ಇದು. ಗೃಹ ಇಲಾಖೆಯ ಕೆಳಗಡೆ ಹೌದು. ಸೊ ಇಲ್ಲಿ ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡೋದಿರ್ಬೋದು. ಸೊ ಅವರೆಲ್ಲ ಇದೇ ಅಧಿಕಾರಿಗಳೇ, ಬೇರೆ ಪೊಲೀಸ್ ಅಲ್ಲಿ ಇದ್ದಂತ ಅಧಿಕಾರಿಗಳನ್ನೇ ಇಲ್ಲಿಗೆ ಡೆಪ್ಯೂಟ್ ಮಾಡ್ತಾರೆ. ಹೀಗಾಗಿ ಮುಂದೆ ಇವರು ವಾಪಸ್ ಪೊಲೀಸ್ ಟ್ರಾನ್ಸ್ಫರ್ ಆಗ್ಬೋದು, ರೆಗ್ಯುಲರ್ ಪೊಲೀಸ್ಗೂ ಕೂಡ ಟ್ರಾನ್ಸ್ಫರ್ ಆಗ್ಬೋದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಪ್ರಭಾವ ಇದ್ದೇ ಇರುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಟ್ರಾನ್ಸ್ಫರ್ಸ್ ಇರ್ಬೋದು, ಬಡ್ತಿ ಇರ್ಬೋದು, ಪ್ರಮೋಷನ್ಸ್ ಇತ್ಯಾದಿಗಳಿಗೆಲ್ಲ ಅವ್ರ ಸರ್ಕಾರವನ್ನೇ ಡಿಪೆಂಡ್ ಆಗಬೇಕಾಗತ್ತೆ. ಮತ್ತೆ ಹೀಗಾಗಿ ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು CM ಅಂತ ಸಾಮಾನ್ಯ MLAಗಳು ಆ ಥರ ಅದಾದ್ರೆ ಸ್ವಲ್ಪ ಮಟ್ಟಿಗೆ ತನಿಖೆ ಆಗ್ಬೋದು. ಆದ್ರೆ CM ವಿರುದ್ಧ ತನಿಖೆ ಸಾಧ್ಯನಾ? ಜೊತೆಗೆ CM ವಿರುದ್ಧ, ಯಾಕಂದ್ರೆ ಇದು ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ದೂರುದಾರರ ಪರ ವಕೀಲರು ಒಂದು ಹೇಳಿದ್ರು, ಏನಂದ್ರೆ ಯಾವುದೇ ಕಾರಣಕ್ಕೂ ಇದು ಸ್ವತಂತ್ರ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದನೇ ತನಿಖೆ ಆಗಬೇಕು. ಯಾಕೆಂದ್ರೆ ಸಚಿವ ಸಂಪುಟ ಆಲ್ರೆಡಿ CM ಪರ ನಿಂತ್ಕೊಬಿಟ್ಟಿದೆ.
ರಾಜ್ಯಪಾಲರ ನೋಟಿಸನ್ನು ವಾಪಸ್ ತಗೊಳ್ಳಿ ಅಂತೇಳಿ ಅವರು ರೆಸೊಲ್ಯೂಷನ್ನೇ ಪಾಸ್ ಮಾಡಿದ್ದಾರೆ, ನಿರ್ಣಯ ಅಂಗೀಕರಿಸಿದ್ದಾರೆ. ಹೀಗಾಗಿ ಇಡೀ ಸಚಿವ ಸಂಪುಟನೇ ಇರಬೇಕಾದ್ರೆ ಗೃಹ ಸಚಿವನು ಅದರಲ್ಲಿ ಪಾರ್ಟ್, ಹೀಗಾಗಿ ಸಚಿವ ಸಂಪುಟದ ಒಂದು ಭಾಗ. ಹೀಗಾಗಿ ಇಡೀ ಸರ್ಕಾರದ ಹಿಡಿತದಲ್ಲೇ ಪೊಲೀಸರು ಇರ್ತಾರೆ. ಹೀಗಾಗಿ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಆಗಲ್ಲ ಅನ್ನೋಂಥದ್ದು. ಆದರೆ ಇಲ್ಲಿ ಈ ಹಿಂದೆ ಯಡಿಯೂರಪ್ಪ CM ಆಗಿದ್ದಾಗ ಯಡಿಯೂರಪ್ಪ ವಿರುದ್ಧನೂ ಇದೇ ರೀತಿ ಆರೋಪ ಬಂದಿತ್ತು. ಅಂಥ ಸಂದರ್ಭದಲ್ಲಿ ಲೋಕಾಯುಕ್ತ, ಬಟ್ ಏನಂದ್ರೆ ಅವಾಗ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ರು, ಅವ್ರು ಕೇಳಿದ್ದ ಅಧಿಕಾರಿನೇ ಅಲ್ಲಿ ಇರಬೇಕು ಅಂತೇಳಿ ಅವ್ರು ಕೇಳ್ತಾ ಇದ್ರು. ಆಗಿದ್ದ ಲೋಕಾಯುಕ್ತ ಇದಕ್ಕೂ ಈಗ ಬಹಳ ಡಿಫ್ರೆನ್ಸ್ ಆಗಿದೆ. ಯಾಕಂದ್ರೆ ಅದಾದ್ಮೇಲೆ ಸಂತೋಷ್ ಹೆಗ್ಡೆ ಅವರ ಅದಾದ್ಮೇಲೆ ಪ್ರತಿ ಸರ್ಕಾರಗಳು ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಡಿಮೋಟಿವೇಟ್ ಮಾಡೋ ಪ್ರಯತ್ನನೇ ಮಾಡಿದೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು, ಪ್ರಬಲವಾದಂಥ ಲೋಕಾಯುಕ್ತರಿದ್ರೆ ನಮ್ದೇನು ನಡೆಯಲ್ಲ, ಇಲ್ಲಿ ಸಮಸ್ಯೆಗಳಾಗುತ್ತೆ ನಮಗೆ. ಯಾಕಂದ್ರೆ ಅದಾದ್ಮೇಲೆ ಯಡಿಯೂರಪ್ಪ ಜೈಲಿಗೆ ಹೋದ್ರು, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೂ ಕೇಸ್ ಆಯಿತು, ಆಮೇಲೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಜೈಲಿಗೆ ಹೋದ್ರು. ಈ ರೀತಿ ಸಾಕಷ್ಟು ಸಚಿವರು ಮತ್ತೆ ಶಾಸಕರು ಜೈಲಿಗೆ ಹೋದ್ರು, ಕೃಷ್ಣ ಶೆಟ್ಟಿ ಜೈಲಿಗೆ ಹೋದ್ರು. ಹೀಗಾಗಿ ಈ ಥರ ಸಮಸ್ಯೆಗಳಾಯಿತು. ಹೀಗಾಗಿ ಎಲ್ಲರೂ ಕೂಡ ಅದನ್ನು ಡೈಲ್ಯೂಟ್ ಮಾಡ್ತಾನೆ ಬಂದರು. ಹೀಗಾಗಿ ಇವಾಗ ಆ ತನಿಖೆ ನಡೆಯುವಂಥ ವಿಶ್ವಾಸ ಅಂದರೆ ಪ್ರಾಮಾಣಿಕವಾಗಿ ತನಿಖೆ ನಡೆಯುತ್ತೆ ಅನ್ನೋ ಥರ ಕಾಣ್ತಾ ಇಲ್ಲ. ಮೇಲೆ ಹೌದು ACB ಇದೇ ಸಿದ್ದರಾಮಯ್ಯ ACB ಮಾಡಿದ್ರು, ಮತ್ತೆ ಕೋರ್ಟ್ ಅದನ್ನು ಹೈಕೋರ್ಟ್ ಅದನ್ನು ಇಲ್ಲ ACB ಮಾಡಿದ ತಪ್ಪು, ಲೋಕಾಯುಕ್ತ ಪೊಲೀಸ್ ಅಂತಾನೆ ಇರಬೇಕು ಅಂತ ಹೇಳಿ ಮಾಡಿದ್ರು. ಮತ್ತೆ ಇನ್ನೊಂದೇನಂದ್ರೆ ಈಗ ಲೋಕಾಯುಕ್ತಕ್ಕೆ ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರಿಗೆ, ಬಟ್ ಇದುವರೆಗೆ ಯಾವುದೂ FIR ಆಗಿಲ್ಲ. ಮತ್ತೆ ಇದೇ ದೂರುದಾರರು ಈ ಹಿಂದೆ ಕೊಟ್ಟಾಗ ಅವರು ಯಾವುದೇ ಪ್ರಯತ್ನನೇ ಮಾಡಿಲ್ಲ. ಅಟ್ಲೀಸ್ಟ್ ಪ್ರಾಥಮಿಕ ತನಿಖೆ ಮಾಡಿ ಅವರು ಹೇಳ್ಬೋದಿತ್ತು. ಈಗ ಪ್ರಾಮಾಣಿಕವಾಗಿ ಲೋಕಾಯುಕ್ತ ಪೊಲೀಸ್ ತನಿಖೆ ನಡೆಸ್ತಾ ಇದ್ರೆ, ಇದೇ ದೂರುದಾರರು ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ರು ಯಾರಿಗೆ, ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ. ಈಗಲೂ ಕೂಡ ಕೋರ್ಟ್ ಹೇಳಿರೋದು ಅವ್ರಿಗೇನೆ ತನಿಖೆ ಮಾಡಿ ಅಂತೇಳಿ. ಅವರು ಕರೆಕ್ಟಾಗಿ ತನಿಖೆ ಅವಾಗಲೇ ಮಾಡ್ಬೋದಿತ್ತಲ್ವಾ, ಒಂದು ಪ್ರಾಥಮಿಕ ತನಿಖೆ ಮಾಡಿ, ಇಲ್ಲ ಇದರಲ್ಲಿ ಏನೋ ಆರೋಪ ಇಲ್ಲ ಅಂತ ಹೇಳ್ಬೋದಿತ್ತು. ಅವ್ರು ಹೇಳಲಿಲ್ಲ. ಅದಕ್ಕೋಸ್ಕರನೇ ಇವರು ಖಾಸಗಿ ದೂರು ಸಲ್ಲಿಸಿದ್ದು, TG ಅಬ್ರಾಮ್ ಆಗಲಿ ಇವರಾಗಲಿ ಸ್ನೇಹ ಮೈಕೃಷ್ಣ ಆಗಲಿ. ಹೀಗಾಗಿ ಒಂದ್ ವೇಳೆ ಅವ್ರು ತನಿಖೆ ನಡೆಸಿದ್ರೆ ಅವಾಗ ಎಲ್ಲೋ ಒಂದ್ ಕಡೆ ನಂಬಿಕೆ ಬರ್ತಿತ್ತೇನೋ, ಬಟ್ ಆಗ್ಲೇ ತನಿಖೆ ನಡೆದಿಲ್ಲ, ಇದುವರೆಗೂ ಕೂಡ ನಡೆದಿಲ್ಲ ತನಿಖೆ. ಹೀಗಾಗಿನೇ ಎಲ್ಲೋ ಒಂದ್ ಕಡೆ ಆ ವಿಶ್ವಾಸ ಕಡಿಮೆ ಅಂತ ಹೇಳ್ಬೋದು. ಓಕೆ, ಈಗ SP ಉದೇಶ್ ಅವರು ಮೈಸೂರಿಂದ ಹೊರಟಿದ್ದಾರೆ. ಈಗ ಅದರ ಸರ್ಟಿಫೈಡ್ ಕಾಪಿಯನ್ನ ಪಡೆದು ನಂತರ FIR ಮಾಡೋ ಬಗ್ಗೆ ಪ್ಲಾನ್ಗಳಾಗ್ತಿದೆ ಅಂತ. ಒಂದು ವೇಳೆ FIR ಆದ್ರೆ ಏನಾಗುತ್ತೆ, ಏನು ಡಿಫ್ರೆನ್ಸ್ ಆಗುತ್ತೆ ಅಂತ? ಅಂದ್ರೆ FIR ಆದ ತಕ್ಷಣ ಸಿದ್ದರಾಮಯ್ಯ FIR ನಲ್ಲಿ ಆರೋಪಿ ಸ್ಥಾನದಲ್ಲಿ ಇರ್ತಾರೆ. ಅವ್ರು A1 ಆರೋಪಿ ಅಂತ ತೋರಿಸಿದ್ದಾರೆ, ಸೊ ಅಲ್ಲೂ ಆರೋಪಿ ಅನ್ನುವಂತ ಒಂದು ಇದರಲ್ಲ. ಜೊತೆಗೆ ಇನ್ವೆಸ್ಟಿಗೇಷನ್ ಶುರು ಮಾಡ್ಬೇಕಾದ್ರೆ 3 ತಿಂಗಳ ರಿಪೋರ್ಟ್ ಕೊಡಬೇಕು. ಹೀಗಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು ಪೊಲೀಸರು ನೋಟಿಸ್ ಕೊಡಬೇಕು ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ ಅವರು ಅಲ್ಲಿ ಹೋಗ್ಬೇಕು, ಎಲ್ಲಿ ತನಿಖಾಧಿಕಾರಿ ಎಲ್ಲಿ ಹೇಳ್ತಾರೋ ಅಲ್ಲಿ ಸಿದ್ದರಾಮಯ್ಯ ಹೋಗಿ ಇನ್ವೆಸ್ಟಿಗೇಷನ್ ಸಹಕರಿಸಬೇಕು. ಮೈಸೂರಿಗೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಅಲ್ಲಿ ಆಫೀಸ್ ಇರೋದ್ರಿಂದ ಅವರೇ ಇಲ್ಲಿ ಬಂದು ಅಗೇನ್ ಇನ್ನೊಂದು ಸಸ್ಪಿಷನ್ ಕ್ರಿಯೇಟ್ ಆಗುತ್ತೆ. ಸಿದ್ದರಾಮಯ್ಯಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ಅನ್ನೋಂಥ ಸಸ್ಪಿಷನ್ ಕ್ರಿಯೇಟ್ ಆಗ್ಬೋದು. ಹೀಗಾಗಿ ಇವರೇ ಅಲ್ಲಿ ಹೋಗ್ಬೇಕಾಗತ್ತೆ, ವಿಚಾರಣೆಗೊಳಗಾಗಬೇಕಾಗತ್ತೆ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ, ಡಾಕ್ಯುಮೆಂಟ್ ಸೀಸ್ ಮಾಡಬೇಕಾಗತ್ತೆ, ಯಾವ್ಯಾವ ದಾಖಲೆಗಳ ಅವಶ್ಯಕತೆ ಇದೆಯೋ ಅದನ್ನೆಲ್ಲಾನು ಕೂಡ ಲೋಕಾಯುಕ್ತ ಪೊಲೀಸರು ಸೀಸ್ ಮಾಡಬೇಕಾಗತ್ತೆ. ಮತ್ತೆ ತನಿಖಾಧಿಕಾರಿಗೆ ಫುಲ್ ಸ್ವಾತಂತ್ರ್ಯ ಇರುತ್ತೆ, ಅರೆಸ್ಟು ಮಾಡುವಂಥ ಅಧಿಕಾರ ಅವ್ರಿಗೆ ಇರುತ್ತೆ ತನಿಖಾಧಿಕಾರಿಗೆ. ಆದರೆ ಇಲ್ಲ ಅದನ್ನ ಪವರ್ನ ಎಕ್ಸಸೈಸ್ ಮಾಡ್ತಾರೋ ಇಲ್ವೋ ಅದು ಡೌಟ್ಫುಲ್ ಅಗೇನ್. ಹೀಗಾಗಿ ಅಂದರೆ ಎಲ್ಲ ರೀತಿ ತನಿಖೆಗೂ ಇವ್ರು ಒಳಗಾಗಬೇಕಾಗತ್ತೆ. ಅದಾದಮೇಲೆ ಪೊಲೀಸರು ಚಾರ್ಜ್ ಶೀಟ್ ಆಗೋ ಬಗ್ಗೆ ತೀರ್ಮಾನ ಮಾಡಬೇಕಾಗತ್ತೆ. ಮತ್ತು ಈ ಹಿಂದೆನೂ ಕೂಡ ಈಗ ಸಾಕಷ್ಟು ಕೇಸ್ಗಳು ಪೊಲಿಟಿಷಿಯನ್ಸ್ ಮೇಲೆ ಇದೆ ಲೋಕಾಯುಕ್ತ ಪೊಲೀಸರು ಮುಂದೆ. ಬಹುತೇಕ ಕೇಸ್ಗಳಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ನೇ ಮುಗಿಸಿಲ್ಲ ಲೋಕಾಯುಕ್ತ ಪೊಲೀಸ್. ಎಷ್ಟೋ ಸಲ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗಿರೋ ನ್ಯಾಯಾಧೀಶರನ್ನೇ ಕರೆದು ಬೈದಿರೋದಿದೆ ತನಿಖಾಧಿಕಾರಿ, ನೀವು ಉತ್ತರನೇ ಕೊಡ್ತಾ ಇಲ್ಲ, ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ, ಇನ್ನೂ ರಿಪೋರ್ಟ್ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತೆಲ್ಲ. ಅಂದರೆ ಅಷ್ಟೊಂದು ತೀವ್ರವಾಗಿ ವಿಚಾರಣೆಗಳು ನಡೀತಾ ಇಲ್ಲ, ತನಿಖೆಗಳು ನಡೀತಾ ಇಲ್ಲ ಲೋಕಾಯುಕ್ತ ಪೊಲೀಸಲ್ಲಿ ಆಸ್ ಆಫ್ ನಾವು ನೋಡ್ದಂಗೆ, ಎಸ್ಪೆಷಲಿ ಪೊಲಿಟಿಷಿಯನ್ಸ್ ಮೇಲೆ. ಹೀಗಾಗಿ ಇಲ್ಲಿ ಹೇಗೆ ತನಿಖೆ ನಡೆಯುತ್ತೆ, ಅದು ಇವ್ರು CM ಆಗಿದ್ದಾಗ ಒಬ್ಬ ಮಾಮೂಲಿ ಅಧಿಕಾರಿ ಕಲ್ಪನೆ ಮಾಡ್ಕೊಳಕ್ ಆಗ್ತಿಲ್ಲ. ಅಂದ್ರೆ ಲಾ ಪ್ರಕಾರ ಆಗ್ಬೇಕಾಗಿರುವಂತದ್ದು, ಸ್ಟಿಲ್ ಒಬ್ಬ ಅಧಿಕಾರದಲ್ಲಿರುವಂತ ಸಿಟ್ಟಿಂಗ್ CM ಒಬ್ಬ ತನಿಖಾಧಿಕಾರಿ ಮುಂದೆ ಕೂರೋದಿರ್ಬೋದು ಅಥವಾ ಉತ್ತರ ಕೊಡೋದು, ಅದು ಹೇಗಿರುತ್ತೆ ಅಂತ ಅದನ್ನ ಕಲ್ಪನೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ಈಗ ಲೋಕಾಯುಕ್ತ ಪೊಲೀಸ್ ಅನ್ನುವಂಥ ಸ್ಪೆಷಲ್ ವಿಂಗ್ ಇಲ್ಲ ನಮ್ಮ ರಾಜ್ಯದಲ್ಲಿ. ಸೊ ಅದೇನೋ ಯಾವುದೋ ಒಂದು ಆಕ್ಟ್ ಕೆಳಗಡೆ, ಅದು ಅಂದರೆ ಒಂದು ಕಾಯ್ದೆ ಕೆಳಗಡೆ ಅದು ಕೆಲಸ ಮಾಡ್ತಿಲ್ಲ. ಬದಲಾಗಿ ಇರೋ ಡಿಪಾರ್ಟ್ಮೆಂಟನ್ನೇ ಆಫೀಸರ್ಸ್ನ ಅಲ್ಲಿಗೆ ಚೇಂಜ್ ಮಾಡ್ತಾರೆ. ಎಷ್ಟೋ ಸಲ ಟ್ರ್ಯಾಪ್ ಆಗಿರುವಂಥವ್ರು, ಕರಪ್ಷನ್ ಅಲಿಗೇಷನ್ ಇರುವಂಥ ಅಧಿಕಾರಿಗಳನ್ನೇ ಲೋಕಾಯುಕ್ತ ಪೊಲೀಸರಾಗಿ ಪೋಸ್ಟ್ ಮಾಡಿದ್ದಿದೆ. ಸಂತೋಷ್ ಹೆಗ್ಡೆ ಅವರು ಇದ್ದಾಗ ಆ ಥರ ಆದಾಗೆಲ್ಲ ಅವ್ರು ಅದನ್ನು ವಾಪಸ್ ಕಳಿಸಿ ಒಳ್ಳೆ ಆಫೀಸರ್ಸ್ನ ಅವ್ರು ನೇಮಕ ಮಾಡಿಸ್ಕೋತಾ ಇದ್ರು. ಈಗ ಪರಿಸ್ಥಿತಿ ಆಗ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಬಟ್ ಅವತ್ತಿಂದ ಇವತ್ತಿನವರೆಗೂ ಬಹಳಷ್ಟು ಬದಲಾವಣೆ ಆಗಿದೆ. ಹಿಂದಿನ ಪರಿಸ್ಥಿತಿ ಅಂತೂ ಈಗಿಲ್ಲ. ಹೀಗಾಗಿ ಆ ಸಿಚುವೇಶನ್ ಅಲ್ಲಿ ನಿಜಕ್ಕೂ ಸರಿಯಾದ ತನಿಖೆ ಆಗುತ್ತಾ, CM ವಿರುದ್ಧ ಒಬ್ರು ಪೊಲೀಸ್ ಅಧಿಕಾರಿ ಸರಿಯಾದ ತನಿಖೆ ಮಾಡ್ತಾರಾ ಆ ಹುದ್ದೆಯಲ್ಲಿ ಇದ್ದಾಗ, ಸೊ ಚಾರ್ಜ್ ಶೀಟ್ ಆಗುತ್ತಾ, ಅದೆಲ್ಲ ಇನ್ನೂ ಕ್ವಶನ್ ಮಾರ್ಕೆ. ಹೀಗಾಗೇನೆ ಈಗ ದೂರದಾರರು ಇದ್ರ ಮೇಲೆ ನಂಬಿಕೆ ಇಲ್ಲ, ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಮತ್ತೆ ನಾವು CBI ಇನ್ವೆಸ್ಟಿಗೇಷನ್ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂದೆನೂ ಕೂಡ ಅವರು ವಾದದ ಸಂದರ್ಭದಲ್ಲಿ ಹೇಳಿದ್ರು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದನೇ ತನಿಖೆ ಆಗಬೇಕು ಅಂತ. ಹೀಗಾಗಿ ಇದು ಇನ್ನೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಕಾರಣ ಆಗ್ಬೋದು.
ಏನಾದ್ರೂ ಬಂಧನದ ಪಾಸಿಬಿಲಿಟೀಸ್ ಆ ಥರದ್ದು ಏನಾದ್ರು ಇದೆಯಾ? ಯಾಕಂದ್ರೆ ನಿನ್ನೆ ಸಂಜೆಯಿಂದ ಒಂದಷ್ಟು ವಿಚಾರಗಳಿದೆ, ಇನ್ ಕೇಸ್ ಒಂದು ಅಟ್ ಪಾಯಿಂಟ್ ಆಫ್ ಟೈಮ್ ಬಂಧನ ಮಾಡುವಂತ ಸಾಧ್ಯತೆಗಳು ಬರಬಹುದು ಅಂತ, ಆ ಥರ ಅವಕಾಶಗಳಿದೆಯಾ ಇದರಲ್ಲಿ? ಇದ್ರ ಬಂಧನಕ್ಕೆ ಅವಕಾಶ ಇದೆ. ತನಿಖಾಧಿಕಾರಿಗೆ ಈಗಿರೋ ಸೆಕ್ಷನ್ಸ್ ಏನೇನು ಹಾಕಿದ್ದಾರೆ ಇದರಡಿಯಲ್ಲಿ ಬಂಧನಕ್ಕೆ ಅವಕಾಶ ಇದೆ. ಆದರೆ ಬಂಧಿಸುವಂಥ ಯಾವುದೇ ಸಾಧ್ಯತೆಗಳು ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತು ಸಿದ್ದರಾಮಯ್ಯ ಅವರಿಗೆ ಏನು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಂಥ ಅವಕಾಶನೂ ಇದೆ. ಯಾಕೆಂದರೆ ಇದು ಅಂತ ಏನು ಜೀವಾವಧಿ ಶಿಕ್ಷೆ ವಿಧಿಸುವಂಥ ಆರೋಪಗಳಿಲ್ಲ. ಇದೆಲ್ಲ 5 ವರ್ಷ ಮ್ಯಾಕ್ಸಿಮಮ್ 5 ವರ್ಷದವರೆಗೂ ಪನಿಷ್ಮೆಂಟ್ ಇರುವಂಥ ಆರೋಪಗಳು. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಆಂಟಿಸಿಪೇಟರಿ ಬೇಲ್ ಕೊಟ್ಟಿರುವಂಥ ಉದಾಹರಣೆ ಇದೆ ಕೋರ್ಟ್ಗಳು. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ಅಂತ ಭೀತಿ ಇದ್ರೆ, ಯಾಕಂದರೆ ಮುಂದೆ ಏನಾದ್ರು ಇದು CBIಗೆ ಹೋಗುತ್ತೆ ಅನ್ನೋಂಥ ಭೀತಿ ಇದ್ರೆ ಅವ್ರು ಈಗಲೇ ಒಂದು ಆಂಟಿಸಿಪೇಟರಿ ಬೇಲ್ ತಗೋಬೋದು ಕೋರ್ಟ್ನಲ್ಲಿ. ಈ ಥರ FIR ಹಾಕಿದ್ದಾರೆ. ಸೊ ಒಂದು ಆಂಟಿಸಿಪೇಟರಿ ಬೇಲ್ ಅವಶ್ಯಕತೆ, ಬಂಧನದ ಅಪ್ರಿಹೆನ್ಷನ್ ಇರ್ಬೋದು, ಭಯ ಇರ್ಬೋದು. ಹೀಗಾಗಿ ಕೊಡಿ ಅಂತ ಹೇಳಿದ್ರೆ ಕೋರ್ಟ್ ಕೊಡೋ ಸಾಧ್ಯತೆಯೂ ಇದೆ. ತೊಗೊಂಡ್ರೆ ಆಂಟಿಸಿಪೇಟರಿ ಬೇಲ್ ತೊಗೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಬಂಧನದ ಭೀತಿ ಇರೋದಿಲ್ಲ. ಈ ತನಿಖಾಧಿಕಾರಿ ಮುಂದೆ ಆಗಿರ್ಬೋದು ಅಥವಾ ಮುಂದೆ ಏನಾದ್ರು CBI ಕೊಟ್ಟರು ಕೂಡ ಬಂಧನದ ಭೀತಿ ಇರೋದಿಲ್ಲ. ಹೀಗಾಗಿ ಬಟ್ ಆ ಪ್ರಯತ್ನ ಮಾಡಿದ್ರೆ ಎಗೈನ್ ಬಂಧನದ ಭೀತಿ ಇದೆಯೋ ಅಂತ ಇಶ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹಾಕ್ದೇನೂ ಇರ್ಬೋದು. ಬಟ್ ನೋಡ್ಬೇಕು ಇದು. ಬಟ್ ತನಿಖಾಧಿಕಾರಿಗೆ ಅವಕಾಶ ಇದೆ, ಅವನಿಗೆ ಅಧಿಕಾರನೂ ಇದೆ, ಬಂಧಿಸಿ ತನಿಖೆಗೊಳಪಡಿಸುವಂತ ಅಧಿಕಾರ ತನಿಖಾಧಿಕಾರಿಗಿದೆ. ಓಕೆ, ಈಗ ಹೈಕೋರ್ಟ್ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಈಗ ಮುಂದಿನ ಹೋರಾಟಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸೊ ಇದನ್ನ ಸ್ಟೇ ಮಾಡಿಸಬಹುದಾ? ಈಗ ಲೋಕಾಯುಕ್ತ ಪೊಲೀಸರು ನನ್ನ ಈ ವಿಚಾರವಾಗಿ FIR ಮಾಡೋದಿರ್ಲಿ, ಇಲ್ಲ ನಾನು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ, ಡಿವಿಷನ್ ಕೋರ್ಟ್ ಇರ್ಬೋದು, ಸುಪ್ರೀಂ ಇರ್ಬೋದು, ಸೊ ನಾನು ಇನ್ನೂ ಕೂಡ ಫೈಟ್ ಮಾಡುವಂತದ್ದಿದೆ. ಸೊ ಆ ಪ್ರೋಸೆಸ್ ಮತ್ತೆ ಇದು ಲೋಕಾಯುಕ್ತ ಪೊಲೀಸರು ಅಂದ್ರೆ ಅದ್ ಹೇಗೆ ಅಂತ ಅದು ಸ್ವಲ್ಪ ಕ್ಲಾರಿಟಿ ಕೊಡೋಣ. ಅಂದ್ರೆ ಈಗ ನಿನ್ನೆ ಆದೇಶ ಆಗಿದೆ. ಸೊ ಇವತ್ತು ಸರ್ಟಿಫೈಡ್ ಕಾಪಿ ತಗೊಂಡು ದೂರುದಾರರು ಕೊಟ್ಟಾಗ FIR ಆಗೋ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ. ಸೊ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು, ಕ್ರಿಮಿನಲ್ ಪಿಟಿಷನ್ ಅಂತಾರೆ. ಸೊ ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ಇದನ್ನ ಪ್ರಶ್ನೆ ಮಾಡಿ 482 ಕೆಳಗಡೆ CRPC ಕೆಳಗಡೆ ಕ್ರಿಮಿನಲ್ ಪಿಟಿಷನ್ ಹಾಕ್ಬೋದು. ಹಾಕಿದ್ರೆ ಕೋರ್ಟ್ ಅದನ್ನ ನೋಡುತ್ತೆ, ಅಂದ್ರೆ ಇದು ಯಾವ ಗ್ರೌಂಡ್ ಅಲ್ಲಿ ಕೊಟ್ಟಿದ್ದಾರೆ ಕೇಳ್ತಾ ಇದ್ದಾರೆ ಅಂತ. ಈಗಾಗಲೇ ತನಿಖೆಗೆ ಇದೇ ಹೈಕೋರ್ಟೇ ಆದೇಶ ಮಾಡಿದೆ. ಹೀಗಾಗಿ ತನಿಖೆ ವಿಚಾರಕ್ಕಿಂತ ಹೆಚ್ಚಾಗಿ ಟೆಕ್ನಿಕಾಲಿಟೀಸ್ ಮೇಲೆ, ಯಾಕಂದ್ರೆ BNSS ಕಾಯ್ದೆ ಅಡಿ ತನಿಖೆಗೆ ಆದೇಶ ಕೊಟ್ಟಿಲ್ಲ ಲೋಕಾಯುಕ್ತ ವಿಶೇಷ ಕೋರ್ಟ್, ಬದಲಾಗಿ ಹಳೆ CRPC ಕೆಳಗಡೆ ಕೊಟ್ಟಿದೆ. ಸೊ ಈ ತರ ಟೆಕ್ನಿಕಾಲಿಟೀಸ್ ಇಟ್ಕೊಂಡು ಇವರನ್ನು ಚಾಲೆಂಜ್ ಮಾಡಬಹುದು. ಅವಾಗ ಕೋರ್ಟ್ಗೆ ಏನಾದ್ರು ಆ ಟೆಕ್ನಿಕಾಲಿಟೀಸ್ ಇಂದ ತನಿಖೆಗೆ ಅಥವಾ ಈ ಸಂಪೂರ್ಣ ವಿಚಾರಣೆಗೆ ಧಕ್ಕೆ ಆಗುತ್ತೆ ಅನ್ಸಿದ್ರೆ ಅಥವಾ ಎಲ್ಲ ಲೋಪ ಇದೆ ಅನ್ಸಿದ್ರೆ ಅವಾಗ ಕೋರ್ಟ್ ತಡೆಯಾಜ್ಞೆಯನ್ನು ಕೊಡೋದಕ್ಕೂ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ, ಕೊಟ್ಟಿರುವಂಥ ಉದಾಹರಣೆಗಳು ಇದೆ. ಹೀಗಾಗಿ ನೋಡ್ಬೇಕು ಕೋರ್ಟ್ ಏನ್ ಮಾಡುತ್ತೆ ಅಂತ. ಬಟ್ ಇವರು ಆ ಒಂದು ಅಧಿಕಾರ ಅಂದ್ರೆ ಫಸ್ಟ್ ಪ್ರೊಸೆಸ್ ಆಗಿ ಅದನ್ನ ಮಾಡ್ಬೋದು. ಈ ಆದೇಶನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಕ್ರಿಮಿನಲ್ ಪಿಟಿಷನ್ ಹಾಕ್ಬೋದು. ಅದೇ ರೀತಿ ಒಂದ್ ವೇಳೆ ಹೈಕೋರ್ಟ್ ಕೊಡ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗ್ಬೋದು. ಜೊತೆಗೆ ಈಗಾಗಲೇ ಮೊನ್ನೆ ಒಂದು ಹೈಕೋರ್ಟ್ ಆದೇಶ ಕೊಟ್ಟಿತ್ತು, ರಾಜ್ಯಪಾಲರ ಆದೇಶ ಸರಿ ಇದೆ ಅಂತೇಳಿ. ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗುವಂತ ಅವಕಾಶ ಈಗಲೂ ಇದೆ. ಈಗ ನನಗಿರೋ ಮಾಹಿತಿ ಪ್ರಕಾರ ಈಗಾಗಲೇ 2 ಸಿದ್ಧ ಇದೆ, 2 ಪಿಟಿಷನ್ಸ್ ಅಂದ್ರೆ ರಿಟ್ ಅಪೀಲ್ ಕೂಡ ಈಗ ಸಿದ್ಧಪಡಿಸಿದ್ದಾರೆ, ಅದೇ ರೀತಿ ಕ್ರಿಮಿನಲ್ ಪಿಟಿಷನ್ ಕೂಡ ಸಿದ್ಧಪಡಿಸಿದ್ದಾರೆ. ಬಟ್ ಇನ್ನು CM ಕಡೆಯಿಂದ ಮತ್ತೆ ಹೈಕಮಾಂಡ್ ಕಡೆಯಿಂದ, ಅಂದ್ರೆ ಹೈಕಮಾಂಡ್ ಅನ್ನಕ್ಕಿಂತ ಹೆಚ್ಚಾಗಿ ಅಲ್ಲಿರೋ ದೆಹಲಿ ಲಾಯರಿಂದ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿ ಮಾಹಿತಿ ಸಿಕ್ಕ ತಕ್ಷಣ, ಸೂಚನೆ ಸಿಕ್ಕ ತಕ್ಷಣ ಹಾಕೋದಕ್ಕೆ ಸಿದ್ಧ ಇದ್ದಾರೆ. ಬಟ್ ಇದುವರೆಗೂ ಸೂಚನೆ ಸಿಕ್ಕಿಲ್ಲ, ಇದು ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ರೆಡಿ ಇದೆ, ರಿಟ್ ಅಪೀಲ್ ಮತ್ತೆ ಕ್ರಿಮಿನಲ್ ಪಿಟಿಷನ್ 2 ರೆಡಿ ಇದೆ, ಇನ್ನೂ ಹಾಕಿಲ್ಲ. ಎನಿ ಟೈಮ್ ಅಲ್ಲಿಂದ ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಹಾಕ್ಬೋದು. ಕೊನೆಯದಾಗಿರುವಂತಹ ಪ್ರಶ್ನೆ, ಈಗ ಹೈಕೋರ್ಟ್ಗೆ ಒಬ್ಬ ಮುಖ್ಯಮಂತ್ರಿ ಅಂತ ಆರೋಪ ಹೊತ್ತಾಗ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಮೊನ್ನೆ ಹೇಳಿದೆ, ಗವರ್ನರ್ ಹೇಳೋದು ಕರೆಕ್ಟ್ ಇದೆ ಅಂತ. ಬಟ್ ಹೈಕೋರ್ಟ್ ಯಾವತ್ತೂ ಕೂಡ ಹೇಳೋಕ್ಕಾಗಲ್ವಾ ಈ ತರ ನೀವು ಅಧಿಕಾರದಲ್ಲಿ ಇದ್ರೆ ಇದು ಟ್ರಾನ್ಸ್ಪರೆಂಟ್ ಆಗಿ ನಡೆಯಲ್ಲ, ಸೊ ನೀವು ಆ ಕುರ್ಚಿಯಿಂದ ಕೆಳಗಿಳಿಬೇಕು, ಆಗ ಮಾತ್ರ ಇದು ಸಾಧ್ಯ ಅಂತ ಹೈಕೋರ್ಟ್ ಯಾವತ್ತಾದ್ರೂ ಹೇಳ್ತಾ ಕೋರ್ಟ್ ಎನಿ ಕೋರ್ಟ್ ಹೇಳ್ಬೋದಾ? ಆ ಥರ ಒಂದು ಚಾನ್ಸಸ್ ಇದೆ? ಆ ಥರ ಸಾಧ್ಯತೆ ಕಡಿಮೆ. ಯಾಕೆಂದ್ರೆ ಇದೇ ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲೂ ಬಂದಿತ್ತು ದೆಹಲಿಯಲ್ಲಿ. ಅವ್ರು CM ಆಗಿದ್ದಾಗ ಫೇರ್ ಇನ್ವೆಸ್ಟಿಗೇಷನ್ ನಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗಳೆಲ್ಲ ಉದ್ಭವ ಆಗಿತ್ತು. ಆದರೆ ಕೋರ್ಟ್ ಅದ್ರಲ್ಲಿ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಮಾಡಲಿಲ್ಲ. ಅಲ್ಲೂ ಕೂಡ ಹೈಕೋರ್ಟಲ್ಲಿ ವಿಚಾರಣೆ ನಡೀತು ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಈಗ ಎಲ್ಲರೂ ಸಪರೇಷನ್ ಆಫ್ ಪವರ್ಸ್ ಇದೆ ಸಂವಿಧಾನದಲ್ಲಿ. ಜುಡಿಷಿಯರಿ ಅದ್ರ ಕೆಲಸ ಮಾಡಬೇಕು, ಇದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದಂಥ ಸರ್ಕಾರ. ಸೊ ಹೀಗಾಗಿ ಅದನ್ನ ಜನ ಡಿಸೈಡ್ ಮಾಡಬೇಕು, ಮತ್ತೆ ಅಲ್ಲಿರೋ ಪಕ್ಷದ ನೀತಿ ಸಿದ್ಧಾಂತಗಳು ಅದು ಡಿಸೈಡ್ ಮಾಡಬೇಕು. ಅದು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದೆಲ್ಲ. ಸೊ ಪೀಪಲ್ ವಿಲ್ ಡಿಸೈಡ್ ಇವ್ರು ಮಾಡ್ತಿರೋ ಸರಿನೋ ತಪ್ಪೋ ಅಂತೇಳಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಡಿಸೈಡ್ ಮಾಡ್ಬೋದು. ಆದರೆ ಕೋರ್ಟ್ ಸಾಮಾನ್ಯವಾಗಿ ಇದುವರೆಗೂ ಹೇಳಿಲ್ಲ. ಕಣ್ಣು ಮುಂದೆ ಅರವಿಂದ್ ಕೇಜ್ರಿವಾಲ್ ಅವರ ಉದಾಹರಣೆ ಇದೆ, ಜೈಲಲ್ಲಿ ಇದ್ಕೊಂಡೆ ಅವರು ಆಡಳಿತ ಮಾಡಿದ್ರು, ಬಟ್ ಕೋರ್ಟ್ ಅದನ್ನ ಅಬ್ಜೆಕ್ಟ್ ಮಾಡಲಿಲ್ಲ. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ರಮೇಶ್ ಅವರೇ, ಧನ್ಯವಾದ. ಸೊ ಇದಾಗಿತ್ತು ಈ ಒಂದಷ್ಟು ಪ್ರಶ್ನೆಗಳು ಜನರಿಗೂ ನಿಮಗೂ ಕೂಡ ಇತ್ತು. ಸೊ ಏನು ಸಿದ್ದರಾಮಯ್ಯ ಅವರು ಬಂಧನ ಆಗುತ್ತಾ ಅಥವಾ ಅವರು ರಾಜೀನಾಮೆ ಕೊಡಬೇಕಾಗುತ್ತಾ ಅಂತ ನೋಡೋಣ, ಕಾದ್ ನೋಡೋಣ. ಸಾಕಷ್ಟು ಲೀಗಲಿ ಕೂಡ ಆಪ್ಷನ್ಸ್ ಇದೆ. ಸೊ ಹಾಗೇನೆ ಒಂದಷ್ಟು ಪಕ್ಷವಾಗಿ ಕೂಡ ಹೈಕಮಾಂಡ್ ಕೂಡ ಅವ್ರ ಜೊತೆಗಿದೆ. ಇನ್ನೊಂದ್ ಕಡೆ ವಿಪಕ್ಷದವರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಮುಂದಿರುವಂತದ್ದು ನಿಜಕ್ಕೂ ದೊಡ್ಡ ಒಂದಷ್ಟು ಕುತೂಹಲ ಇರುವಂತಹ ಪ್ರಶ್ನೆಗಳಿದೆ, ಅದೆಲ್ಲಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.